ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ನಿಮ್ಮ ಮುಂದೆಗೆ ಒಂದು ಟೇಸ್ಟಿ ಹಾಗೂ ವೆರಿ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು, ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ರೀತಿ ನಿಮಗೂ ತೋರಿಸ್ಕೊಡ್ತೀನಿ. ಇದನ್ನು ಬೆಲ್ಲದನ್ನ ಅನ್ಬೋದು, ಇಲ್ಲಾಂದರೆ ಹಾಲನ್ನು ಅನ್ಬೋದು. ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ, ಬಟ್ ಟೇಸ್ಟಲ್ಲಂತೂ ಟಾಪ್ ನಾಚ್ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋವಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್, ನಿಮ್ಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ತೆಗೆದಿಟ್ಕೊಳ್ಳಿ. ನಾನೊಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ರೈಸ್ನ 1 ಅವರ್ ಮುಂಚೆ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆಗೆ ಒಂದು ನೀರು ಹಾಕ್ಕೊಂಡು, ನೀವು ಹಾಕ್ಕೊಂಡಿರೋ ರೈಸ್ ಕುಕ್ಕರ್ ವಿಸಿಲ್ ಮಾಡಿ ಮಾಡ್ಕೋಬೇಡಿ, ಅದು ಪೊಂಗಲ್ ಥರ ಆಗೋಗುತ್ತೆ, ಅದು ಟೇಸ್ಟ್ ಇರೋದು ಕೂಡ ಇಲ್ಲ. ಆ್ಯಂಡ್ ಇದೇ ಥರ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ. ನಾನು 1 ಗ್ಲಾಸ್ ರೈಸ್ಗೆ 2 ಗ್ಲಾಸಸ್ ಬೆಲ್ಲನ ಆ್ಯಡ್ ಮಾಡಿಕೊಂಡು, ಅದನ್ನು ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೋತಾ ಇದ್ದೀನಿ. ಲೈಕ್ ಮಣ್ಣಿರುತ್ತೆ ಅಂತ. ಶುಗರ್ ಯೂಸ್ ಮಾಡ್ಬೋದು, ಬಟ್ ಇದು ಬೆಲ್ಲದಲ್ಲಿ ಮಾಡಿದ್ರೆ ಟೇಸ್ಟ್ ಇರುತ್ತೆ. ಆಗ ಅಷ್ಟರಲ್ಲೇ ನಮಗೆ ರೈಸ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ರೈಸ್ ಬಾಯ್ಲ್ ಆದಮೇಲೆ ಈ ವಾಟರ್ನ ಕೂಡ ಫಿಲ್ಟರ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಬೆಲ್ಲದ ನೀರು. ನೀವೆಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರು ಅದರಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ಅದರಿಂದನೇ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ಗಟ್ಟಿಯಾಗಿರುವಂಥ ಎಮ್ಮೆ ಹಾಲು ನಾನು ಯೂಸ್ ಮಾಡಿದ್ದೀನಿ. ಲೈಕ್ ನೀವು ಪ್ಯಾಕೆಟ್ ಹಾಲು ಕೂಡ ಯೂಸ್ ಮಾಡ್ಬೋದು. ಎಮ್ಮೆ ಹಾಲು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಯೂಸ್ ಮಾಡಿದ್ದೀನಿ. ಹಾಲು ಹಾಕ್ಕೊಂಡು ಸ್ವಲ್ಪ ಕೇಸರಿ ದಳ ಹಾಕೋದ್ರಿಂದನೇ ಇದರ ಟೇಸ್ಟ್ 100 ಟೈಮ್ಸ್ ಜಾಸ್ತಿ ಆಗುತ್ತೆ. ಲೈಕ್ ನನಗಂತೂ ತುಂಬ ಇಷ್ಟ ಕೇಸರಿ ದಳ. ಕಲರ್ ನೋಡ್ತಿರ್ಬೋದು, ಬಾಯ್ಲ್ ಆದಂಗೆ ತುಂಬ ಚೆನ್ನಾಗಿರೋ ಕಲರ್ ಬರುತ್ತೆ. ನೋಡೋದಕ್ಕೂ ಕೂಡ ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ಲೈಕ್ ಈ ಥರ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಯಾಲಕ್ಕಿ ಹಾಗೂ ಸ್ವಲ್ಪ ಕರ್ಪೂರ ಚಿಕ್ಕದಾಗಿ, ತುಂಬ ಜಾಸ್ತಿ ಹಾಕ್ಬೇಡಿ ಮತ್ತೆ ತಿನ್ನೋದಕ್ಕಾಗಲ್ಲ. ಈ ಟೈಮಲ್ಲೇ ಲಾಸ್ಟ್ ಟ್ವಿಸ್ಟ್, ಲೈಕ್ 1 ಸ್ಪೂನ್ ತುಪ್ಪ ಹಾಕ್ಕೊತ ಒಂದು 5 ಮಿನಿಟ್ಸ್ಗೆ ಒಂದು 5 to 6 ಟೈಮ್ಸ್ ರಿಪೀಟ್ ಮಾಡ್ಕೋಬೇಕು. ಅಷ್ಟೇ, ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ಬೆಲ್ಲದನ್ನ ರೆಡಿ ಆಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿ. ನೀವು ನೈವೇದ್ಯಕ್ಕೂ ಇಟ್ಕೋಬೋದು, ಹಾಗೂ ನೀವು ಯಾರಿಗಾದ್ರೂ ಪ್ರಸಾದ ಮಾಡಬೇಕು, ಇಲ್ಲ ಏನಿಲ್ಲ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.